ಭಾರತ್ ಮಾತಾ ಕಿ ಜೈ. ಈ ದಿನ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನ. ನಿಜ ಹೇಳಬೇಕಾದ್ರೆ 135ನೇ ಒಂದು ಅಮೂಲ್ಯವಾದ ರತ್ನ ಹುಟ್ಟಿದಿನ. ಅಮೂಲ್ಯವಾದ ರತ್ನ ಅಂದರೆ ಈ ದೇಶದಲ್ಲಿ ಬೇಕಾದಷ್ಟು ಜನ ಸಮಾಜ ಸುಧಾರಕರು ಹುಟ್ಟು ಬೆಳೆದಿದ್ದಾರೆ. ಅದರಲ್ಲಿ ಅಂಬೇಡ್ಕರ್ ಅವರು ಬೇರೆಯವರೆಲ್ಲ ಹುಡ್ತಾರೆ, ಸಾಯ್ತಾರೆ. ಆದರೆ ಸತ್ತ ಮೇಲೂ ಜೀವಂತವಾಗಿರ್ತಕ್ಕಂಥ ವ್ಯಕ್ತಿಗಳೇ ಸಮಾಜಕ್ಕೆ ತುಂಬ ಅವಶ್ಯಕತೆ ಇದೆ. ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳೋದಾದರೆ ದಿನಗಳು ಸಾಲಲ್ಲ, ವರ್ಷಗಳು ಸಾಲಲ್ಲ. ದೊಡ್ಡ ಸಾಧಕರು, ಸಮಾಜ ಚಿಂತಕರು, ಸಮಾಜದ ಬಗ್ಗೆ ಚೆನ್ನಾಗಿ ಅನುಭವ ಇದ್ದು ಆ ಅನುಭವವನ್ನು ವಿದ್ಯೆಯಾಗಿ ಪರಿಗಣಿಸ್ಕೊಂಡು ಏನು ಸುಧಾರಣೆ ಆಗಬೇಕು ಸಮಾಜದಲ್ಲಿ, ಏನೇನು ಆಗಬೇಕಾಗಿದೆ, ಏನು ಬೇಕಾಗಿದೆ ಸಮಾಜಕ್ಕೆ, ಇಲ್ಲಿ ಜನರ ಮನಸ್ಥಿತಿ ಏನು, ಸಮಾಜದ ಮನಸ್ಥಿತಿ ಏನು, ಸಂಸ್ಕೃತಿಯ ಮನಸ್ಥಿತಿ ಏನು, ಸಮಾಜದಲ್ಲಿ ಯಾವ ರೀತಿ ಅದರ ಪ್ರಭಾವ ಇದೆ, ಈಗ ಏನು ರೀತಿ ಸುಧಾರಣೆ ತರಬೇಕು ಅಂತೇಳಿ ಅವ್ರು ಕೊಟ್ಟಿರ್ತಕ್ಕಂಥ ಅವಕಾಶ ಸಂವಿಧಾನ ರಚನೆಯಲ್ಲಿ ಅವರಿಗೆಲ್ಲವನ್ನು ಅಳವಡಿಸಿ ಸಮಾಜ ಸರಿಯಾಗಿ ಸುಧಾರಿಸಿಕೊಂಡು ಸರಿಯಾದ ದಿಕ್ಕಿನಲ್ಲಿ ಹೋಗೋ ಥರ ಮಾಡಿದ್ರು. ಅವರು ರಿಸರ್ವೇಷನ್ ಆಗಲಿ, ಮಹಿಳಾ ರಿಸರ್ವೇಷನ್ ಆಗಲಿ, ಪ್ರತಿಯೊಂದು ವಿಚಾರದಲ್ಲೂ ಅವರು ಪರಿಣಿತರಿದ್ದರು. ಅದನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕೋ ಆ ರೀತಿ ಅನುಷ್ಠಾನ ಮಾಡಿದ್ರು. ಸಂವಿಧಾನ ರಚನೆ ಮಾಡುವಾಗ ಅಂಬೇಡ್ಕರ್ ಅವರು ಸಮಾಜದಲ್ಲಿ ಅತಿ ಅವಶ್ಯಕತೆ ಇರತಕ್ಕಂಥ ಎಲ್ಲ ವಿಚಾರಗಳನ್ನು ತಗೊಂಡಾಗ ಸಮಾಜದ ಪ್ರತಿಯೊಂದು ವ್ಯಕ್ತಿಗೂ ಸಮಾನವಾದ ಹಕ್ಕು ಬರಬೇಕು ಅಂತ ಹೇಳಿ ಹೋರಾಟ ಮಾಡಿ ಅದನ್ನು ಸಂವಿಧಾನದಲ್ಲಿ ರಚಿಸಿದ್ದಾರೆ. ಎಲ್ಲರಿಗೂ ಸಮಾನ ಹಕ್ಕು ಕೊಡೋದಕ್ಕೆ ಹೇಳಿದ್ದಾರೆ. ಮತ್ತು ವಿದ್ಯೆ ಪ್ರತಿ ವ್ಯಕ್ತಿಯ ಅವಶ್ಯಕತೆ, ವಿದ್ಯೆ ಒಂದೇ ಬೆಳವಣಿಗೆಗೆ ಗುರಿ ಎಂದು ಅರಿತು ಪ್ರತಿ ವ್ಯಕ್ತಿಗೂ ವಿದ್ಯೆ ಸಿಗಬೇಕು, ಪ್ರತಿ ವ್ಯಕ್ತಿ ವಿದ್ಯಾವಂತ ಆಗಬೇಕು. ವಿದ್ಯಾವಂತರಾದರೆ ಮಾತ್ರ ದೇಶ ಬೆಳೀಲಿಕ್ಕೆ, ದೇಶ ರಕ್ಷಣೆಗೆ, ಬೆಳವಣಿಗೆಗೆ, ಸಮಾಜ ರಕ್ಷಣೆಗೆ ಎಲ್ಲದಕ್ಕೂ ನಾಂದಿ ಅಂತ ಹೇಳಿ ಎಲ್ಲರಿಗೂ ಸಮಾನವಾದ ಹಕ್ಕು ಕೊಟ್ಟು ಎಲ್ಲರಿಗೂ ವಿದ್ಯಾಭ್ಯಾಸ ಸಿಗಬೇಕು ಅಂತ ಹೋರಾಟ ಮಾಡಿದವರಲ್ಲಿ ಅಂಬೇಡ್ಕರ್ ಅವರು ಮುಖ್ಯವಾದಂಥ ವ್ಯಕ್ತಿ. ಸಂವಿಧಾನ ರಚನೆಯಲ್ಲೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಅವ್ರು ಯಾವುದಕ್ಕೂ ಮನಗೊಳ್ಳದೆ ಎಲ್ಲರಿಗೂ ಸಮಾನವಾಗಿ ಹಕ್ಕು ಸಿಗಬೇಕು ಅನ್ನೋದು ಅವರ ದೃಷ್ಟಿಯಾಗಿತ್ತು. ಮುಖ್ಯವಾದ ವಿಚಾರಗಳಲ್ಲಿ ಅವರ ಸಲಹೆಗಳು ತುಂಬ ಅಮೂಲ್ಯವಾಗಿತ್ತು. ಆದರೆ ಕೆಲವು ನಾಯಕರು ಅದನ್ನು ಪರಿಗಣಿಸಲಿಲ್ಲ. ದೇಶ ವಿಭಜನೆ ಆದಾಗ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಅತಿ ಅವಶ್ಯಕವಾದಂಥ ವಿಚಾರ, ಅದನ್ನು ಮಾಡಲೇಬೇಕು ಅಂತೇಳಿ ಪಟ್ಟು ಹಿಡಿದು ಹೋರಾಟ ಮಾಡಿದವರು. ದೇಶ ವಿಭಜನೆಯಲ್ಲಿ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗದೇ ಇದ್ದರೆ ಈ ದೇಶಕ್ಕೆ ರಕ್ಷಣೆ ಉಳಿಗಾಲ ಇರೋದಿಲ್ಲ, ತುಂಬ ಸಮಾಜದಲ್ಲಿ ತೊಂದರೆಗಳಾಗತ್ತೆ ಅಂತೇಳಿ ಮೊದಲು ಗ್ರಹಿಸಿದವರೇ ಅವರು. ಹಾಗೂ ಕಾಶ್ಮೀರಕ್ಕೆ ಆರ್ಟಿಕಲ್ 370 ತಂದಾಗ ಅದು ಕೊಡಬಾರ್ದು, ಅದು ತಪ್ಪು ಅಂತ ಹೇಳಿ ವಾಯ್ಸ್ ಮಾಡಿದಂಥ ವ್ಯಕ್ತಿಗಳಲ್ಲಿ ಮುಖ್ಯವಾದಂಥವರು ಅಂಬೇಡ್ಕರ್ ಅವರು. ಕೊನೆಗೆ ನೆಹರು ಬಲವಂತವಾಗಿ ಅದು ಆರ್ಟಿಕಲ್ 370 ತಂದಾಗ ಅದಕ್ಕೆ ಮತ್ತೆ ತಿದ್ದುಪಡಿ ಯಾವ ರೀತಿ ಮಾಡಬೇಕು ಅಂತೇಳಿ ಒಂದು ಸೀಕ್ರೆಟನ್ನು ಅವರು ಅಳವಡಿಸಿ ರಚನೆ ಮಾಡಿದ್ದಕ್ಕೋಸ್ಕರ ಮೊನ್ನೆ ಆರ್ಟಿಕಲ್ 370 ತೆಗೀಲಿಕ್ಕೆ ಕೂಡ ಕಾರಣ ಆಯಿತು, ಒಂದು ಸಹಾಯ ಆಯಿತು. ಅವರೇ ಏನಾದರೂ ಆರ್ಟಿಕಲ್ 370 ಮುಂದೆ ಯಾವಾಗಾದ್ರೂ ತೆಗಿಬೇಕಾದ್ರೆ ತೆಗೀಲಿಕ್ಕೆ ಯಾವ ರೀತಿ ಸೂಕ್ಷ್ಮಗಳನ್ನು ಅಳವಡಿಸದಿದ್ದರೆ ಇವತ್ತು ಆರ್ಟಿಕಲ್ 370 ಕೂಡ ತೆಗಿಯೋಕ್ಕಾಗ್ತಾ ಇರಲಿಲ್ಲ. ಈ ರೀತಿ ಹೇಳ್ತಾ ಹೋದರೆ ಅಂಬೇಡ್ಕರ್ ಅವ್ರ ಬಗ್ಗೆ ವರ್ಷಾನುಗಟ್ಟಲೆ ಹೇಳ್ಬೋದು. ಅವರ ಸಾಧನೆ, ಅವರ ತ್ಯಾಗ ಎಲ್ಲ ಅತಿ ಅಮೂಲ್ಯವಾದಂಥ ವಿಚಾರ. ಆದರೆ ಕೆಲವು ಕಹಿ ಘಟನೆಗಳು ಇದೆ. ಅವ್ರ ಜೀವನದಲ್ಲಿ ತುಂಬ ಕಹಿ ಘಟನೆಗಳು ಅನುಭವಿಸಿದ್ದಾರೆ. ಆ ಜೀವನದ ನಂತರ ಕೂಡ ತುಂಬ ದೊಡ್ಡ ಘಟನೆ ಅಂತ ಹೇಳಿದ್ರೆ ಅವರ ಪಾರ್ಥಿವ ಶರೀರವನ್ನು ಮುಂಬೈಗೆ ತರಿಸಲು ಸರ್ಕಾರ ಅನುಮತಿ ಕೊಡಲಿಲ್ಲ. ಅದು ದೊಡ್ಡ ಮೋಸ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಅಂದಿನ ಕಾಂಗ್ರೆಸ್ ಸರ್ಕಾರ ಬರೀ ಹೆಸರಿಗೆ ಸಮಾಜವಾದ ಆಗಿತ್ತು, ಸಮಾಜದ ಸುಧಾರಣೆಯಲ್ಲಾಗಿತ್ತು. ಆದರೆ ಅವರಲ್ಲಿ ಬಹಳಷ್ಟು ಈರ್ಷೆ, ದ್ವೇಷ ಎಲ್ಲ ಇತ್ತು. ನಂತರ ದಿನಗಳಲ್ಲಿ ಎಲ್ಲ ಸುಧಾರಣೆಗಳು ಮಾಡಿದ್ದಾರೆ. ಆ ಸುಧಾರಣೆಗಳು ಮಾಡಲಿಕ್ಕೆ ಕೂಡ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೋಸ್ಕರ ಎಲ್ಲ ಸುಧಾರಣೆಗಳನ್ನ ಮಾಡಲಿಕ್ಕಾಯಿತು. ಇವಾಗಲೂ ಮಾಡ್ತಾಯಿದ್ದಾರೆ. ಆದ್ದರಿಂದ ಈ ಮಹಾನ್ ವ್ಯಕ್ತಿಯನ್ನು ವಿಚಾರಗಳು ಹೇಳಲಿಕ್ಕೆ ಸಾಲೋದಿಲ್ಲ. ಅವ್ರಿಗೆ ಭಕ್ತಿಪೂರ್ವಕವಾಗಿ ನಾವು ಮನಸ್ಸಿನಲ್ಲಿ ನಮಸ್ಕಾರ ಮಾಡಿ ಅವ್ರಿಗೆ ಅತಿ ಹೆಚ್ಚಿಗೆ ಗೌರವ ಕೊಟ್ಟು ಅವ್ರು ತೋರಿಸಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಜೀವನ ಸಾಗಿಸಿದ್ರೆ ಜೀವನ ಚೆನ್ನಾಗಿರುತ್ತೆ, ದೇಶ ಚೆನ್ನಾಗಿರುತ್ತೆ,
ದೇಶ ರಕ್ಷಿಸಲ್ಪಡುತ್ತೆ, ಸಮಾಜ ಸುಭಿಕ್ಷವಾಗಿರುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಈ ನನ್ನ ಅಭಿಪ್ರಾಯ ತಿಳಿಸಲು ಅವಕಾಶ ಪಡುವಂಥ ನಿಮ್ಮೆಲ್ಲರಿಗೂ ವಂದಿಸಿ, ದಯವಿಟ್ಟು ಅಂಬೇಡ್ಕರನ್ನು ಪ್ರತಿಯೊಬ್ಬರು ಓದಬೇಕು, ಓದಿ ಅರ್ಥ ಮಾಡ್ಕೋಬೇಕು, ಅದರ ಅನುಷ್ಠಾನಕ್ಕೆ ತರಬೇಕು, ಅದನ್ನು ನಾವು ಮುಂದಲ್ಲಿ ಪಾಲಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರನ್ನು ಪ್ರಾರ್ಥಿಸ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್.